ಇದು ವೈಟ್ ಕಾಲರ್ ಟೆರರಿಸಂ. ಟೆರರಿಸ್ಟ್ಗಳ ಹುನ್ನಾರಗಳಿಗೆ ಈಡಾಗಿ ಅವರ ಜೊತೆ ಕೈಜೋಡಿಸುವವರು ಕೇವಲ ಬಡ ಮುಸ್ಲಿಮರುಗಳಷ್ಟೇ ಅನ್ನುವ ವಾದವನ್ನ ಸಾರಾಸಗಟಾಗಿ ಕಿತ್ತೆಸೆಯುವುದಕ್ಕೆ ಮತ್ತೆ ಪುಷ್ಟಿ ಸಿಕ್ಕಿದೆ ನಿನ್ನೆಯ ದೆಹಲಿ ಕಾರ್ ಬ್ಲಾಸ್ಟ್ ಕೇಸ್ನಲ್ಲಿ. ಇದು ಭಯೋತ್ಪಾದನೆಗೆ ಕಾರಣ ಬಡತನ, ಅನಕ್ಷರತೆ ಅಂತಲೇ ವಾದಿಸುತ್ತಾ ಬಂದಿರುವ ಡೋಂಗಿ ಸೆಕ್ಯುಲರ್ಗಳ ಮೂತಿಗೆ ಬಿದ್ದಿರುವ ಮಾರಣಾಂತಿಕ ಗುದ್ದು. ಯಾಕಂದ್ರೆ ದೆಹಲಿಯ ರೆಡ್ ಫೋರ್ಟ್ ಹತ್ತಿರ ನೆನೆ ನಡೆದ ಭೀಕರ ಕಾರ್ ಸ್ಫೋಟದ ಪಾತಕಿಗಳೆಲ್ಲರೂ ವೆಲ್ ಎಜುಕೇಟೆಡ್, ಎಲ್ಲರೂ ಹಣಕಾಸಿಗೆ ಬರವಿಲ್ಲದವರು. ಮೋಸ್ಟ್ ಇಂಪಾರ್ಟೆಂಟ್ಲಿ ಮೋಸ್ಟ್ ಆಫ್ ದೆಮ್ ಡಾಕ್ಟರ್ಗಳು. ತಾನೇ ಕೂತಿದ್ದ ಕಾರನ್ನ ತಾನೇ ಸಿಡಿಸಿ ಜನ್ನತ್ನ ಕನಸು ಕಾಣುತ್ತಾ ಪ್ರಾಣ ಬಿಟ್ಟ ಈ ಪಾಪಿ ಮತಾಂಧನ ಹೆಸರು ಉಮರ್ ಮೊಹಮ್ಮದ್. ತನ್ನ ಹುಂಡೈ i20 ಕಾರಿನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡಿದ್ದ ಆತ್ಮಹತ್ಯಾ ಬಾಂಬರ್. ಇವನ ಮೂಲ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ. ಒಬ್ಬ ಡಾಕ್ಟರ್, ಬಡವನಲ್ಲ, ಅನಕ್ಷರಸ್ಥನಲ್ಲ. ಜೀವ ಉಳಿಸಬೇಕಾದ ಓದಿದ್ದರೂ ಅವನ ಬುದ್ಧಿಯಲ್ಲಿ ತುಂಬಿಕೊಂಡಿದ್ದದ್ದು ಜಿಹಾದಿ ಮೂಲವಾದದ ವಿಷ. ಅವನ ಹಾಗೆ ಇದ್ದವರು ಅವನ ಡಾಕ್ಟರ್ ಫ್ರೆಂಡ್ಗಳು. ಇದು ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ. ದೆಹಲಿ ಸ್ಫೋಟದ ತನಿಖೆ ಆರಂಭವಾದ ಕೂಡಲೇ ಹರಿಯಾಣದ ಫರೀದಾಬಾದ್ನಲ್ಲಿ ಒಂದು ವೈಟ್ ಕಾಲರ್ ಉಗ್ರರ ನೆಟ್ವರ್ಕ್ ಬಯಲಾಗಿದೆ. ಈ ನೆಟ್ವರ್ಕ್ನಲ್ಲಿ ಇದ್ದವರು ಯಾರು ಗೊತ್ತೇ? ಡಾಕ್ಟರ್ ಮುಜಮಿಲ್ ಅಹಮದ್ ಗನೈ. ಈತ ಪುಲ್ವಾಮಾದ ನಿವಾಸಿ. ಫರೀದಾಬಾದ್ನ ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಮತ್ತು ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ. ಈತ ಭಯೋತ್ಪಾದಕ ದಾಳಿಗಳಿಗೆ ಸಂಚು ರೂಪಿಸಿದ್ದ ಪ್ರಮುಖ ವ್ಯಕ್ತಿ. ಈತನ ಫರೀದಾಬಾದ್ನ ಬಾಡಿಗೆ ಮನೆಯಿಂದ ಸುಮಾರು 2900 ಕೆಜಿಯಷ್ಟು ಸ್ಫೋಟಕ ಸಾಮಗ್ರಿ, ಅಸಾಲ್ಟ್ ರೈಫಲ್ಗಳು, ಪಿಸ್ತೂಲ್ಗಳು, ಟೈಮರ್ಗಳು ಮತ್ತು ಇತರ ಬಾಂಬ್ ತಯಾರಿಕೆ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡಾಕ್ಟರ್ ಆದಿಲ್ ಅಹಮದ್ ರಾಥರ್. ಈತ ಕುಲಗಾಮ್ ಕಾಜಿಗುಂಡ್ನ ನಿವಾಸಿ. ಉತ್ತರ ಪ್ರದೇಶದ ಸಹಾರನ್ಪುರದಲ್ಲಿ ಖಾಸಗಿ ವೈದ್ಯಕೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ. ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸಾರ್ ಘಜವತ್ ಉಲ್ ಹಿಂದ್ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದ. ಈತನ ವಿಚಾರಣೆಯಿಂದಾಗಿಯೇ ಡಾಕ್ಟರ್ ಮುಜಾಮಿಲ್ ಸ್ಫೋಟಕ ಸಂಗ್ರಹದ ಬಗ್ಗೆ ಸುಳಿವು ನೀಡಿತು. ಅನಂತ್ನಾಗ್ನಲ್ಲಿ ಈತನ ಲಾಕರ್ನಿಂದಲೂ AK-47 ರೈಫಲ್ ವಶಪಡಿಸಿಕೊಳ್ಳಲಾಗಿದೆ. ಡಾಕ್ಟರ್ ಶಾಹೀನ್ ಸಯೀದ್. ಈಕೆ ಲಕ್ನೋ ಮೂಲದ ವೈದ್ಯೆ ಮತ್ತು ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಮುಜಮಿಲ್ನ ಸಹವರ್ತಿ. ಈಕೆ ಕೂಡ ಭಯೋತ್ಪಾದಕ ಜಾಲದಲ್ಲಿ ಭಾಗಿಯಾಗಿದ್ದಾಳೆ ಎಂಬ ಶಂಕೆಯ ಮೇಲೆ ಬಂಧಿಸಲಾಯಿತು. ಡಾಕ್ಟರ್ ಮುಜಮಿಲ್ನ ಬಂಧನದ ನಂತರ ಈಕೆಯ ಕಾರಿನಲ್ಲಿ ಅಡಗಿಸಿ ಇಟ್ಟಿದ್ದ ಒಂದು ಅಸಾಲ್ಟ್ ರೈಫಲ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇವರೆಲ್ಲ ಉನ್ನತ ಶಿಕ್ಷಣ ಪಡೆದವರು, ಪಡೆಯುತ್ತಿರುವವರು, ದೇವರಿಗೆ ಸಮಾನವಾದ ವೃತ್ತಿಯವರು. ಆದ್ರೆ ಇವರ ಫ್ಲಾಟ್ನಿಂದ ಏನು ಸಿಕ್ಕಿದೆ ಗೊತ್ತೇ? ಬರೋಬ್ಬರಿ 2900 ಕೆಜಿಗೂ ಹೆಚ್ಚು ತೂಕದ ಅಮೋನಿಯಂ ನೈಟ್ರೇಟ್ ಎಂಬ ಸ್ಫೋಟಕ ಸಾಮಗ್ರಿ, ರೈಫಲ್ಗಳು, ಪಿಸ್ತೂಲ್ಗಳು, ಟೈಮರ್ಗಳು. ಈ ಎಲ್ಲಾ ವೈದ್ಯ ವೇಷದಲ್ಲಿರುವ ಆಗಂತುಕರು ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳಾದ ಜೈಷ್ ಎ ಮೊಹಮ್ಮದ್ ಮತ್ತು ಅನ್ಸರ್ ಗಜ್ವಾತ್ ಉಲ್ ಹಿಂದ್ ಜೊತೆ ನೇರ ಸಂಪರ್ಕ ಹೊಂದಿದ್ದವರು. ಇವರ ಡಾಕ್ಟರಿಕೆಯೇ ಯಾರಿಗೂ ಶಂಕೆ ಬರದಂತೆ ಇವರ ನೆರವಿಗೆ ಬಂದ ಮುಖವಾಡ. ವೈದ್ಯರ ವೇಷದಲ್ಲಿ ದೇಶದಾದ್ಯಂತ ಬಾಂಬ್ಗಳನ್ನ ಸಾಗಿಸಿದ್ರು. ಈ ಜಾಲ ಕೇವಲ ಕಣಿವೆ ರಾಜ್ಯಕ್ಕೆ ಸೀಮಿತವಲ್ಲ. ದಕ್ಷಿಣ ಭಾರತದ ಹೈದರಾಬಾದ್ನಲ್ಲೂ ಇಂತಹ ವೈದ್ಯ ಉಗ್ರನ ಜಾಡು ಸಿಕ್ಕಿದೆ. ಗುಜರಾತ್ ATNCನಿಂದ ಬಂಧಿಸಲ್ಪಟ್ಟ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್. ಈತ ಹರಳೆ ಬೀಜಗಳಿಂದ ರೈಸಿನ್ ಎಂಬ ಅತ್ಯಂತ ಮಾರಕವಾದ ಜೈವಿಕ ವಿಷವನ್ನ ತಯಾರಿಸಿ ದೇಶದ ದೊಡ್ಡ ನಗರಗಳಾದ ದೆಹಲಿ, ಲಕ್ನೋ ಮತ್ತು ಅಹಮದಾಬಾದ್ಗಳಲ್ಲಿ ಸಾಮೂಹಿಕ ವಿಷಪ್ರಯೋಗದ ದಾಳಿಗೆ ಸಂಚು ರೂಪಿಸಿದ್ದ. ಸಾಮಾಜಿಕ ಮಾಧ್ಯಮದ ಮೂಲಕ ಇಸ್ಲಾಮಿಕ್ ಸ್ಟೇಟ್ ಖೊರಾಸಸ್ ಪ್ರಾವಿನ್ಸ್ ಎಂಬ ಕ್ರೂರ ಸಂಘಟನೆಗೆ ಸಂಪರ್ಕ ಸಾಧಿಸಿದ್ದ. ಪಾಕಿಸ್ತಾನದಿಂದ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಳ್ತಿದ್ದ. ನೋಡಿದ್ರಲ್ಲ ಲೆಫ್ಟ್ ಲಿಬರಲ್ಗಳೇ, ಭಯೋತ್ಪಾದನೆಗೆ ಬಡತನವೇ ಕಾರಣ ಎನ್ನುವ ನಿಮ್ಮ ಬೋಧನೆ ಬರೀ ಆತ್ಮವಂಚನೆಯದ್ದು, ಊಟಾಟಿಕೆಯದ್ದು ಅಥವಾ ಅಜ್ಞಾನದ್ದು. ಈ ಹಿಂದೆ ಬೆಂಗಳೂರಿನಲ್ಲಿ ಕೂಡ ಅನೇಕ ವಿಜ್ಞಾನಿಗಳು, ವೈದ್ಯರು, ಎಂಜಿನಿಯರ್ಗಳೇ ಭಯೋತ್ಪಾದನೆಯ ನೆಟ್ವರ್ಕಿನಲ್ಲಿ ಕೆಲಸ ಮಾಡುತ್ತಾ ಸಿಕ್ಕಿಬಿದ್ದಿದ್ದರು. ನೆನಪಿದೆ ತಾನೆ? ಇಷ್ಟೆಲ್ಲ ಓದಿ ದೊಡ್ಡ ವೃತ್ತಿಗಳಲ್ಲಿ ಇರೋರು ಉಗ್ರರಾಗಲು ಬಡತನ ಕಾರಣವೇ? ಅನಕ್ಷರತೆ ಕಾರಣವೇ? ಇಂಥವರ ಕೈಯಲ್ಲಿ ಬಾಂಬ್ಗಳು, ರೈಫಲ್ಗಳು, ವಿಷ ಇರಲು ಕಾರಣ ಬಡತನ ಅಲ್ಲ, ತಪ್ಪು ಧಾರ್ಮಿಕ ಬೋಧನೆ ಮತ್ತು ಭಯೋತ್ಪಾದಕ ಗುಂಪುಗಳ ಜೊತೆಗಿನ ನಂಟು.
ಅವರುಗಳು ನಮ್ಮ ಅಕ್ಕಪಕ್ಕದಲ್ಲೇ ನುಸುಳಿ ಕೂರುವ ಹಾಗೆ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡುವ ಹಾಗೆ ಮಾಡಿರುವುದು ನಿಮ್ಮ ಪೂಟಾಟಿಕೆ. ಈ ಉಗ್ರರೆಲ್ಲ ಯಾವ ಸಮುದಾಯಕ್ಕೆ ಸೇರಿದವರು ಎಂಬುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಟೆರರಿಸಂಗೆ ಧರ್ಮವಿಲ್ಲ ಅಂತ ಬೊಗಳೆ ಬಿಡ್ತೀರಿ. ಅದೇ ನಮ್ಮೆಲ್ಲರನ್ನೂ ಕಾಡಬೇಕಾದ ನಿಜವಾದ ಡೇಂಜರ್.